ಲೋಕಸಭಾ ಚುನಾವಣೆಯ ಸಮರದಲ್ಲಿ ಒಂದೊಂದು ಕ್ಷೇತ್ರದ್ದು ಒಂದೊಂದು ಕತೆ. ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳಿಂದ ಶಕ್ತಿ ಪ್ರದರ್ಶನ ಬಹಳ ಜೋರಾಗಿದೆ. ಅದರಲ್ಲೂ ಪಂಚಮಸಾಲಿ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. 6 ಲಕ್ಷಕ್ಕೂ ಅಧಿಕ ಲಿಂಗಾಯತ ಮತಗಳಿವೆ ಬೆಳಗಾವಿ ಕ್ಷೇತ್ರದಲ್ಲಿ. ಲಿಂಗಾಯತ ಮತ ಒಗ್ಗೂಡಿಸಿದ್ರೆ ಗೆಲುವು ಸುಲಭ ಎನ್ನುವಂತಹ ಲೆಕ್ಕಾಚಾರ. ಪುತ್ರ ಮೃಣಾಲ್ ಗೆಲುವು ಆಗ ಸಲೀಸಾಗತ್ತೆ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ಲಾನ್. ಸಂಜಯ್ ಪಾಟೀಲ್ ಹೇಳಿಕೆಯನ್ನ ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾನು ಲಿಂಗಾಯತ ಸಮಾಜದ ಹೆಣ್ಣು ಮಗಳು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಲಿಂಗಾಯತ ಅಸ್ತ್ರ ಪ್ರಯೋಗಿಸ್ತಾ ಇದ್ರೆ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಕೂಡ ಈಗ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಗಳನ್ನ ಸಮುದಾಯಕ್ಕೆ ಲಿಂಕ್ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಜಗದೀಶ್ ಶೆಟ್ಟರ್. ಇದು ನನಗೆ ಮಾಡಿದಂತ ಅವಮಾನ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂತ ಅವಮಾನ. ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು. ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂತ ಒಂದು ಅವಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಬಿಜೆಪಿಯವರು ಅಂತ ಹೇಳಿ ಇಡೀ ಮಹಿಳಾ ಕುಲ ಚೀತು ಅಂತ ಇದೆ. ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ, ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ. ಇದು ನನಗೆ ಮಾಡಿದಂತ ಅವಮಾನ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂತ ಅವಮಾನ. ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು. ಇವತ್ತು ನನ್ನ ಲಿಂಗಾಯತ ಸಮಾಜ ನಾನು ಈಗಾಗಲೇ ಸಂಜಯ್ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಏನನ್ನುವಂಥದ್ರ ಬಗ್ಗೆನೂ ನಾನು ಅದ್ರ ಬಗ್ಗೆ ಅವ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅದಕ್ಕಾಗಿ ಅದ್ರ ಬಗ್ಗೆ ಅವರೇ ಸರಿಯಾದಂಥ ಒಂದು ಸ್ಪಷ್ಟೀಕರಣ ಉತ್ತರವನ್ನು ಅವರು ಕೊಡ್ತಾರೆ. ಮತ್ತು ನಾನು ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ, ಇವತ್ತು ಮೋದಿಜಿಯವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಬಿಜೆಪಿ ನಾಯಕರ ಬಗ್ಗೆ ಭಾಳ ಕೀಳಾಗಿ ಭಾಳ ಏಕವಚನದಲ್ಲಿ ಮಾತಾಡಿದ್ದು ಈ ಸಂದರ್ಭದಲ್ಲಿ ಇದೆ. ಹೀಗಾಗಿ ಇವತ್ತು ಇಲ್ಲ, ಅದಕ್ಕೆ ಸಂಜಯ್ ಪಾಟೀಲ್ ಅದಕ್ಕೆ ಉತ್ತರ ಕೊಡ್ತಾರೆ, ಅವರೇ ಸ್ಪಷ್ಟೀಕರಣ ನೋಡಿ ಬಿಜೆಪಿ ಅಜೆಂಡಾ ಅಲ್ಲ, ಏನಿಲ್ಲ. ಅದಕ್ಕಾಗಿ ಇವತ್ತು ಅದ್ರ ಬಗ್ಗೆ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ಕರೆಕ್ಟ್ ರೀ. ಅದಕ್ಕೆ ನೋಡಿ ಅಲ್ಲ, ಅದಕ್ಕೆ ಯಾವ ಹಿನ್ನೆಲೆ ಹೇಳಿದಾರೆ ಏನ್ತನ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ಅಲ್ಲ, ನಾನು ಅವ್ರ ಜೊತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಬೆಳಗಾವಿಯಲ್ಲ ಮಗನನ್ನ ಶತಾಯಗತ ಗೆಲ್ಲಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಅಸ್ತ್ರವನ್ನ ಈಗ ಪ್ರಯೋಗ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಅಸ್ತ್ರ ಆಯ್ತು, ಈಗ ಲಿಂಗಾಯತ ಅಸ್ತ್ರ. ಸಂಜಯ್ ಪಾಟೀಲ್ ಅವರ ಒಂದು ಹೇಳಿಕೆ ಈಗ ದೊಡ್ಡ ಅಸ್ತ್ರ ಆಗಿ ಸಿಕ್ಕಿದೆಯಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ? ಹೌದು ಪ್ರಗತಿ, ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ವಾಕ್ಸಮರದಿಂದ ಇದಕ್ಕೆ ಬೆಳಗಾವಿ ಲೋಕಸಭೆ ಚುನಾವಣೆ ಕಣ ಕೂಡ ದಿನ ಕಳೆದಂತೆ ರಂಗೇರ್ತಿರುವಂಥದ್ದು. ಬಿಜೆಪಿ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕಣದಲ್ಲಿದ್ದರೆ, ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿರುವಂಥದ್ದು. ಪುತ್ರನನ್ನು ಗೆಲ್ಲಿಸಬೇಕು ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಇವರು ಏನು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಸಭೆಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಅವರು ಪಂಚಮಸಾಲಿ ಕಾರ್ಡನ್ನು ಪ್ಲೇ ಮಾಡಿದರು. ಅದು ನಾನು ರಾಣಿ ಚೆನ್ನಮ್ಮ ವಂಶಸ್ಥರಾಗಿದ್ದು ನನ್ನ ಪುತ್ರನ ಮೈಯಲ್ಲಿ ಪಂಚಮಸಾಲಿ ರಕ್ತ ಹರಿತಿದೆ ಅಂತೇಳಿ ಹೇಳುವ ಮೂಲಕ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ರು. ಇದಕ್ಕೆ ಎಚ್ಚೆತ್ತುಕೊಂಡಂತಹ ಏನು ಬಿಜೆಪಿ ಕೂಡ ಪಂಚಮಸಾಲಿ ಸಮಾಜದ ನಾಯಕ ಮುರುಗೇಶ್ ನಿರಾಣಿ ಅವರನ್ನು ಬೆಳಗಾವಿ ಕರೆಸಿ ಅವರ ಮೂಲಕ ಸುದ್ದಿಗೋಷ್ಠಿಯನ್ನು ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿವಾಹ ಮುಂಚೆ ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಾಗಿದ್ದರು. ವಿವಾಹ ಆದ ನಂತರ ರವೀಂದ್ರ ಹೆಬ್ಬಾಳ್ಕರ್ ಅವರನ್ನು ಮದುವೆಯಾಗಿರುವಂಥದ್ದು. ಹೀಗಾಗಿ ರವೀಂದ್ರ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಬಣಜಿಗ ಸಮುದಾಯಕ್ಕೆ ಸೇರಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜಕ್ಕೆ ಸೇರಿಲ್ಲ ಅಂತೇಳಿ ಹೇಳಿಕೆಯನ್ನು ನೀಡಿದರು. ಆದರೆ ಮುರುಗೇಶ್ ನಾರಾಯಣ ಅವರ ಹೇಳಿಕೆ ತಟಸ್ಥವಾಗಿ ಉಳಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸಮಾಜದ ಸ್ವಾಮೀಜಿ ಆದಂಥ ಕೂಡಲಸಂಗಮ ಪೀಠದ ಬಸವಜಯ ಮುತ್ತುಂಜಯ ಸ್ವಾಮೀಜಿ ಕಡೆಯಿಂದ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿಸಿದ್ರು. ಬಳಿಕ ಬೆಳಗಾವಿಯಲ್ಲಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಮುಖಂಡರ ಮೂಲಕವೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿಸಿದ್ರು. ಏನು ಮೀಸಲಾತಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜಕ್ಕೆ ಸೇರಿದವರು. ನಿರಾಣಿ ಅವರು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಮಾಡಿದರು. ಎಲ್ಲೊಂದು ಕಡೆ 2 ದಿನಗಳ ಹಿಂದಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸ್ತಕ್ಕಂತಹ ಹಿಂಡಲಗ ಗ್ರಾಮದಲ್ಲಿ ಬಿಜೆಪಿ ಒಂದು ಸಮಾವೇಶನ ಆಯೋಜನೆಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ, ಜಗದೀಶ್ ಶೆಟ್ಟರ್ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಪಾಲ್ಗೊಂಡಿದ್ದರು.
ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್, ಬೆಳಗಾವಿ ಮಾಜಿ ಶಾಸಕರಂತಹ ಸಂಜಯ್ ಪಾಟೀಲ್ ಅವರು ಮರಾಠಿಯಲ್ಲಿ ಒಂದು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಸೇರಿರ್ತಕ್ಕಂತಹ ಮಹಿಳೆಯರನ್ನ ನೋಡಿದರೆ ಇವತ್ತು ರಾತ್ರಿ ನಿದ್ದೆ ಹತ್ತುವುದಿಲ್ಲ ಅವ್ರಿಗೆ. ಅವರು ನಿದ್ದೆ ಹತ್ತಬೇಕಾದ್ರೆ ನಿದ್ರೆ ಮಾತ್ರನೇ ಸಹಿಸಬೇಕು, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಪೆಗ್ ಹಾಕಬೇಕು ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ನಿನ್ನೆಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ನಾನು ಲಿಂಗಾಯತ ಸಮಾಜಕ್ಕೆ ಸೇರಿದವರು, ಸಂಜಯ್ ಪಾಟೀಲ್ ಅವರು ಲಿಂಗಾಯತ ಸಮಾಜಕ್ಕೆ ಅಪಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ನೀಡಿರುವಂಥದ್ದು. ಮೊದಲು ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಲಿಂಗಾಯತ ಸಮಾಜದ ಮಗಳು ಅನ್ನೋ ಮೂಲಕ ಇಡೀ ಸಮಸ್ತ ಲಿಂಗಾಯತ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ನಾನು ಲಿಂಗಾಯತ ಸಮಾಜದ ಮನೆ ಮಗಳು ಅಂತ ಎನ್ನುವ ಹೇಳಿಕೆಯನ್ನ ನೀಡಿರುವಂಥದ್ದು. ಈಗ ಜಿಲ್ಲಾ ರಾಜಕಾರಣದಲ್ಲಿ ಜಾತಿ ವಿಷಯ ಏನಿದೆ ಅದು ಮುಂದಿಟ್ಕೊಂಡು ಇದೀಗ ಕಾಂಗ್ರೆಸ್ ಕೂಡ ಸಾಕಷ್ಟು ಮತಯಾಚನೆಯನ್ನು ಮಾಡ್ತದೆ. ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಂತ್ರವನ್ನ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ಬೆಳಗಾವಿಯಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತದಾರರೇ ಇದ್ದಾರೆ. ಹೀಗಾಗಿ ಲಿಂಗಾಯತ ಮತಗಳು ಒಂದೆಡೆ ಕ್ರೋಢೀಕರಣ ಆದರೆ ಅಹಿಂದ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಬಂದರೆ ಮಗನ ಗೆಲುವು ಸಲ್ಲಿಸು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವಂತಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಂತ್ರಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಟಾಂಗನ್ನು ನೀಡಿರುವಂಥದ್ದು. ಇಲ್ಲ ಸಲ್ಲದ ಎಲ್ಲ ವಿಷಯಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾತಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಅವರ ಪ್ರಶ್ನೆನೇ ಎತ್ತಿರುವಂಥದ್ದು. ಲಿಂಗಾಯತ್ ಸಮಾಜಕ್ಕೂ ಹಾಗೂ ಸಂಜಯ್ ಪಾಟೀಲ್ ಚುನಾವಣೆ ಇಲ್ಲ ಅನಿಲ್, ನೋಡೋಣ ಈಗ ಯಾರ ಲೆಕ್ಕಾಚಾರ ಫಲ ಕೊಡುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.